ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ರೆಡಿಯಾಗಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಸ್ಯಾರಿ ಶಾಪ್ ಮಾಡೋಕ್ಕೋಸ್ಕರ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಸ್ಯಾರಿ ಶಾಪ್ ಮಾಡೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿದ್ವಿ. ನಾವು ಹೋಗಿದ್ದು ಶನಿವಾರ, ಐ ಥಿಂಕ್ ಆಲ್ಮೋಸ್ಟ್ 2 ವೀಕ್ಸ್ ಬ್ಯಾಕೇ ಆಯಿತು. ಸ್ಯಾಟರ್ಡೆ ಯೂಶ್ವಲಿ ನಾವು ವೀಕೆಂಡ್ ಹೋಗಲ್ಲ, ಬಿಕಾಸ್ ರಶ್ ಜಾಸ್ತಿ ಇರುತ್ತೆ ಚಿಕ್ಕಪೇಟೆಯಲ್ಲಿ ಅಂತ ಹೇಳಿ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ, ಸೊ ಅವತ್ತೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೋದ್ವಿ. ಅಲ್ಲೇ ಹೋಗ್ತಾ ವೆಂಕಟೇಶ್ವರನ ದೇವಸ್ಥಾನ ಅರೌಂಡ್ 11:30 ಆಗಿತ್ತು. ಸರಿ ಹಿಂಗೂ ದೇವಸ್ಥಾನ ತೆಗ್ದಿದ್ದೆಲ್ಲ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ, ಸ್ಯಾಟರ್ಡೆ ಬೇರೆ ಅಲ್ವಾ, ಸರಿ ಹೋಗೋಣ ಅಂತ ಹೇಳಿ ನಾನು ನಮ್ಮಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ವೆಂಕಟೇಶ್ವರ ದೇವಸ್ಥಾನ, ಅದ್ರ ಹಿಂದೆಗಡೆ ಭೂವರ ಸ್ವಾಮಿ ದೇವಸ್ಥಾನ ಕೂಡ ಮಾಡಿದರು. ಚೆನ್ನಾಯಿತು. ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಶಾಪಿಂಗ್ ಮಾಡೋಕ್ಕೆ ಹೋದ್ವಿ. ಏನು ಅಪಾರ್ಟ್ಮೆಂಟಾ ಮನೇನಾ? ನೋಡು ಮನೆ ಹೆಂಗೆ ಕಟ್ಟೋರೆ. ಅಲ್ಲ ಇಲ್ಲೆಲ್ಲ ಇದಾರಲ್ಲ, ಗ್ರೇಟ್ ಅಪ್ಪ ಜನ. ಅಲ್ಲ ಈಗ ಸುಮ್ಮನೆ ನೋಡೋಕ್ಕಷ್ಟೇ ಬಾ. ಮೈಸೂರು ಕ್ರೇಪ್ ಬೇಕಾಗಿತ್ತು. ಇದು ಇದು ಸೆಲ್ಫ್ ಕಲರ್, ರಾಯಲ್ ಬ್ಲೂ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಬರಲ್ವಾ? ಜಾಸ್ತಿ ಇಲ್ಲ, 80 ಗ್ರಾಮ್ ಇದು. ಥಿಕ್ನೆಸ್ ಇಲ್ಲ. ಹೌದು, ರಾಯಲ್ ಬ್ಲೂ ಸೆಲ್ಫಲ್ಲಿ ಬೇಕು ನನಗೆ. ಹಾಂ, ರಾಯಲ್ ಬ್ಲೂನೇ ಬೇಕಾ? ಹೌದು, ರಾಯಲ್ ಬ್ಲೂ ಬೇಕು. ಎಲ್ಲ ನ್ಯೂ ಟ್ರೆಂಡ್, ಈಗ ನ್ಯೂ ಕಾಂಬಿನೇಷನ್ ಇರ್ತವೆ, ಡಿಫ್ರೆಂಟ್ ಆಗಿರ್ತವೆ. ಈ ಥರ ತೋರಿಸ್ಲಾ? ಕಲರ್ ಡಿಸೈನ್, ಫ್ಯಾನ್ಸಿ ಕಲರ್ಗಳು, ಡಿಸೈನ್ಗಳು ಬೇಕಾದ್ರೆ ಕೊಡ್ತೀನಿ. ಮೈಸೂರು ಕ್ರೇಪೆಲ್ಲ ಇಷ್ಟೇ ಇರೋದಾ ನಿಮ್ಮ ಹತ್ರ? ಇದೆ. ಇದು ಇದು ಏನಂತಾರೆ, ಮಲ್ಟಿ 3D ಅಲ್ಲಲ್ಲ, ಬನಾರಸಿ ಬರುತ್ತೆ ಅಂತ ಹೇಳ್ತಾರೆ. ಬನಾರಸಿ ಕೆಳಗಡೆ ಸಿಗುತ್ತೆ, ಗ್ರೌಂಡ್ ಫ್ಲೋರ್. ಅಲ್ಲಲ್ಲ, ಇದರಲ್ಲೇನೆ ಮೈಸೂರು ಕ್ರೇಪಲ್ಲೇ ಬರುತ್ತೆ. ಇಲ್ಲ ಕೆಳಗಡೆ ಸಿಗುತ್ತೆ. ಪ್ಯೂರ್ ಇಲ್ಲೆಲ್ಲ ಪ್ಯೂರ್ ಇಲ್ಲೆಲ್ಲ ಕಂಚಿ ಸಿಗುತ್ತೆ. ಬನಾರಸ್ ಎಲ್ಲ ಕೆಳಗಡೆ ಸಿಗುತ್ತೆ. ಸ್ಯಾರಿ ಫುಲ್ಲು ಬುಟ್ಟ ಬಂದಿರುತ್ತಲ್ಲ, ಕೆಳಗಡೆ ಸಿಗುತ್ತೆ ನೋಡಿ. ಈ ಥರ ಅಲ್ಲ ಸರ್, ಮೈಸೂರು ಕ್ರೇಪಲ್ಲೇ ಬರುತ್ತೆ, ಫುಲ್ ಸ್ಯಾರಿ ಬುಟ್ಟ ಬರುತ್ತೆ. ಹೌದೌದು, ಕೆಳಗಡೆ ಸಿಗುತ್ತೆ. ಸಿಪ್ಪನ್ ಜಾಜೆಟ್ ಎಲ್ಲ ಆ ಥರ ಇಲ್ಲ, ಮೈಸೂರು ಕ್ರೇಪಲ್ಲೇ. ಇಲ್ವಾ? ಏನು ಮಾಡ್ತೀವಿ? ಕಲರ್ ಡಿಸೈನ್ ತೋರಿಸ್ಕೊಂಡ್ರೆ ಕೊಡ್ತೀನಿ. ಇದರಲ್ಲಿ ಕಲರ್ ನೋಡಿ, ಇದ್ರೊಳಗ ಕೆಳಗಡೆ ಇದ್ರೊಳಗ ರಾಯಲ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುತ್ತೆ.
ನಾವು ಫಸ್ಟ್ ಹೋಗಿದ್ದು ಪಿ ವಿ ಆರ್ಗೆ, ಬಿಕಾಸ್ ನಮ್ಮ ಮನೆ ಗ್ರೂಪ್ ರೇಷಕ್ಕೇನು ಕೂಡ ನಾವು ಅಲ್ಲೇ ಪಿ ವಿ ಆರಿಂದನೇ ಪರ್ಚೇಸ್ ಮಾಡಿದ್ದು. ಪಿ ವಿ ಆರಲ್ಲಿ ಸ್ಪೆಷಲಿ ಕಾಂಜೀವರಂ ಸಿಲ್ಕ್ ಸ್ಯಾರೀಸು ತುಂಬ ಕಲೆಕ್ಷನ್ಸ್, ಯೂಶ್ವಲಿ ಕಲರ್ ಕಾಂಬಿನೇಷನ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅವ್ರ ಹತ್ರ ಮೈಸೂರು ಸಿಲ್ಕ್ ಅಲ್ಲಿ ನನಗೆ ರಾಯಲ್ ಬ್ಲೂ ಕಲರ್ ಬೇಕಾಗಿತ್ತು. ಸೊ ಅದು ಯಾತಕ್ಕಂತ ನಿಮಗೆ ಹೇಳ್ತೀನಿ ವಿಡಿಯೋ ಎಂಡಲ್ಲಿ. ರಾಯಲ್ ಬ್ಲೂ ಕಲರ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ರಾಯಲ್ ಬ್ಲೂ ಸಿಕ್ಕಲಿಲ್ಲ. ಸೊ ಬೇರೆ ಶಾಪ್ SRS ಅಂತ ಹೇಳಿ ಆ ಶಾಪಿಗೆ ಬಂದ್ವಿ. ಸೊ ಇವ್ರ ಹತ್ರ ಏನು ಹೇಳ್ಕೊಳ್ಳೋಂಥ ಕಲೆಕ್ಷನ್ಸ್ ಏನಿರಲಿಲ್ಲ. ಮೈಸೂರು ಸಿಲ್ಕಲ್ಲಿ ಬೇರೆ ಬೇರೆ ಕ್ರೇಪಲ್ಲಿ ಬೇರೆ ಬೇರೆ ವೆರೈಟೀಸ್ಗಳಿತ್ತು. ಬಟ್ ರಾಯಲ್ ಬ್ಲೂ ಕಲರ್ಸಲ್ಲಿ ಅಷ್ಟು ಕಲರ್ಸ್ಗಳು ಇವ್ರ ಹತ್ರ ಇರಲಿಲ್ಲ. ಸೊ ಅದಕ್ಕೆ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ನೋಡಿದ್ವಿ ಯಾವ್ಯಾವ ಕಲೆಕ್ಷನ್ಸ್ಗಳಿದ್ದಾವೆ ಅಂತ ಹೇಳಿ. ಸ್ಪೆಷಲ್ ನನಗೆ ರಾಯಲ್ ಬ್ಲೂ ಕಲರೇ ಬೇಕಾಗಿದ್ದರಿಂದ ಅಲ್ಲೇನೋ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಒಂದು 3-4 ಅಂಗಡಿ ಅಂತೂ ಹುಡುಕಿದ್ವಿ ರಾಯಲ್ ಬ್ಲೂ ಕಲರ್ಗೇನೆ. ಬಟ್ ಒಂದು ಶಾಪಲ್ಲಿ ಸಿಕ್ತು, ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳಿ. ನಿಮಗೆ ಗೊತ್ತಿರ್ಬೋದು, ಅದು ಅವ್ರು ಸ್ವಲ್ಪ ಟ್ರೆಂಡಿಂಗಲ್ಲಿದ್ದಾರೆ ಈಗ. ಸೊ ಅಲ್ಲಿ ಹೋದಾಗ ಅವನು ಎಷ್ಟೋ ಹೇಳ್ದ, ಬಟ್ ಜಸ್ಟ್ 1000 ಕೂಡ ಕಡಿಮೆ ಮಾಡೋಕ್ಕೆ ಅವ್ನು ರೆಡಿ ಇರಲಿಲ್ಲ. ಬಟ್ ಓಕೆ, ರಾಯಲ್ ಬ್ಲೂ ಕಲರ್ ಚೆನ್ನಾಗಿತ್ತು, ನಂಗೆ ಬೇಕಾಗಿದ್ದೇ ಸಿಕ್ತು. ಬಟ್ ಆದರೆ ಅವನು ಒಂದೇ ರೂಪಾಯಿ ಕೂಡ ಕಡಿಮೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ಎಷ್ಟೇ ಕೇಳಿಕೊಂಡ್ರು ಕೂಡ ಅವನು ರೆಡಿ ಇರಲಿಲ್ಲ ಪ್ರೈಸ್ ಲೆಸ್ ಮಾಡೋಕ್ಕೆ. ಸರಿ, ಓಕೆ ಫೈನ್, ಇವನು ಯಾಕೆ ಒಪ್ತಾ ಇಲ್ಲ ಅಂತ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಯೂಶ್ವಲಿ ಇವಾಗ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಆಗಿರ್ಬೋದು, ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆಲ್ಲ ತುಂಬ ಹೈಲಿ ಡಿಮ್ಯಾಂಡಲ್ಲಿದ್ದಾರೆ. ಅವರೆಲ್ಲ ಯಾವುದೇ ರೀತಿ ನಿಮಗೆ ಚಿಕ್ಕಪೇಟೆಗೆ ಹೋದರೂ ಅಷ್ಟೇ ಏನು ಮಾಡಿದ್ರು ಅವ್ರು ₹1 ಕೂಡ ಡಿಸ್ಕೌಂಟ್ ಕೊಡೋಕ್ಕೆ ರೆಡಿ ಇಲ್ಲ. ಸ್ಪೆಷಲಿ ಯೋಗಲಕ್ಷ್ಮಿ ಸಿಲ್ಕ್ಸ್ ಅಂತೂ ಸಿಕ್ಕಾಪಟ್ಟೆ ಚಿಕ್ಕದಿದೆ ಶಾಪು, ಹೋಗೋಕ್ಕೂ ಒಳಗಡೆ ಜಾಗ ಇಲ್ಲ, ಅಷ್ಟು ಚಿಕ್ಕ ಶಾಪ್ ಇದೆ ಅವ್ರ ಹತ್ರ. ಆ್ಯಂಡ್ ಅವ್ರ ಹತ್ರನೂ ಅಷ್ಟೇ ಪ್ರೈಸ್ ಯಾವುದೇ ರೀತಿ ಕಡಿಮೆ ಇಲ್ಲ. ನಿಮಗೆ ಯಾವುದೇ ಕಾರಣಕ್ಕೂ ನೀವು ಬಾರ್ಗೇನ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇ ಅಂತೂ ನೀವು ಒಳಗಡೆ ಹೋಗೋಕ್ಕೂ ಆಪ್ಷನ್ನೇ ಇಲ್ಲ. ಆ್ಯಂಡ್ ಅಲ್ಲೇ ಯಾರು ತೋರಿಸೋರು ಇರ್ತಾರಲ್ಲ ಅಂಗಡಿಗಳನ್ನ, ಅವರಂತೂ ಓಪನಾಗಿ ಹೇಳ್ತಾರೆ, ಯೋಗಲಕ್ಷ್ಮಿ ಸಿಲ್ಕ್ಸ್ನ ನೀವು ಎಕ್ಸಾಕ್ಟಾಗಿ ಪರ್ಚೇಸ್ ಮಾಡ್ತೀರಂದ್ರೆ ಹೋಗಿ ಸುಮ್ಮನೆ ಕೂತ್ಕೊಂಡು ನೋಡಿಕೊಂಡು ತೊಗೊಳ್ದರೆ ಬಾರ್ಗಿನ್ ಮಾಡ್ಕೊಂಡು ಬರೋ ಪರಿಸ್ಥಿತಿಲಿದ್ದರೆ ದಯವಿಟ್ಟು ಹೋಗಬೇಡಿ, ನಾವು ಕರ್ಕೊಂಡು ಹೋಗಲ್ಲ ಅಂತ ಹಾಗೆ ಹೇಳ್ತಾರೆ. ಸೊ ಆ ಪರಿಸ್ಥಿತಿಲಿ ಇದ್ದಾರೆ ಅವರೆಲ್ಲ. ಸೊ ಅದು ಮುಗಿಸ್ಕೊಂಡು ಹಂಗೆ ತಗೋತೀಯ ಮನೆಗೆ ತೊಗೊಂಡೋಗೋದೀಗ. ನೋ ಈಟಿಂಗ್ ಇಯರ್. ಚೆನ್ನಾಗಿದೆ. ಸರ್ ಪಾರ್ಸಲ್ಲು ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಬೇಕಾ ಫಸ್ಟು? ಓಕೆ ಸರ್, ಅದು ಕೊರಿಯನ್ ಒಂದು. ಓಕೆ, ಆಮೇಲೆ ಏನು ಬೇಕಂತೆ ಅಮ್ಮ? ಅದು ಯಾಕೆ ಕೇಳು, ಯಾಕೆ ತೊಗೊಂಡ್ರು ಅಷ್ಟು. ಸೊ ದಿಸ್ ಒನ್ ಪಾರ್ಸಲ್, ಯಾ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಸರ್. ಎಸ್, ಕಾಫಿ ಫ್ರೀ. ಯಾ, ಓಕೆ ಫೈನ್. ಇನ್ನೆಂತ ತೊಗೊಳ್ಳೋದು? ಹೌ ಮಚ್ ಇಸ್ ದಿಸ್? 250 grams carrot and beans. ಇನ್ಯಾವ್ದು ತೊಗೊಳ್ಳೋಣ? This is brownie, chocolate. No, that's a chocolate Stuffer. Yeah, this is one. This is one more. 1 and the 3. 3 and that Korean bun one. Parcel. Anything to drink? No, nothing. Vanilla baked cakes. ಮಾಡ್ಕೊಡ್ತಾರೆ. ಇದು 2 ಸ್ಯಾರಿ ನಾವು ಚಿಕ್ಕಪೇಟೆಯಿಂದ ಪರ್ಚೇಸ್ ಮಾಡಿದ್ದು. ಒಂದು ರಾಯಲ್ ಬ್ಲೂ, ನನಗೆ ರಾಯಲ್ ಬ್ಲೂ ಕಲರ್ ತೊಗೊಬೇಕಂತ ಇತ್ತು, ಯಾವುದೋ ಒಂದು ಬ್ಲೌಸಿಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ನಾನು ರಾಯಲ್ ಬ್ಲೂ ತೊಗೊಂಡೆ. ಸೊ ಇದನ್ನು ಪರ್ಚೇಸ್ ಮಾಡಿದ್ದು ಬಂದು ಶ್ರೀ ಸೂರ್ಯ ಸಿಲ್ಕ್ ಆ್ಯಂಡ್ ಸ್ಯಾರೀಸು. ಸೊ ಇದು ಅವಿನ್ಯೂ ರೋಡಲ್ಲಿ ಬರುತ್ತೆ. ಇವರು ಕೂಡ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲೇ ಸ್ಯಾರಿ ಕೊಡ್ತಾಯಿದ್ದು. ಯಾವುದೇ ರೀತಿ ಪ್ರಮೋಷನ್ ಅಂತ ಅಂದ್ಕೊಂಬೇಡಿ, ನಾವು ಹೋಗಿ ಪರ್ಚೇಸ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಈ ಸ್ಯಾರಿ ಬಂದು ದೇವ್ರಿಗೆ ಉಡ್ಸಕ್ಕಂತ ತೊಗೊಂಡಿದ್ದು. ಸೊ ಇದು ನಾವು ಯಾವುದೇ ರೀತಿ ವೇರ್ ಮಾಡಿಲ್ಲ, ಸೊ ಹಾಗೆ ಇಟ್ಕೊಂಡಿದ್ದು. ಇದು ಯಾವ ಸೀರೆ ಅಂತ ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬರೋ ವೀಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು.
ಸೊ ಇದನ್ನು ಪರ್ಚೇಸ್ ಮಾಡಿದ್ದು PVR ಅಲ್ಲಿ. PVR ನಾವು ಸುಮಾರು ರೇಷ್ಮೆ ಸ್ಯಾರೀಸ್ಗಳನ್ನು ಪರ್ಚೇಸ್ ಮಾಡಿದ್ದೀವಿ. ಸೊ ಅದಕ್ಕೆ PVR ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಈ ಕಲರ್ನ ನಾವು ಬೇರೆ ಕಡೆ ಪರ್ಚೇಸ್ ಮಾಡಿದ್ವಿ. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ರೀ ನಿಮಗೆ ಯಾವ ರೀತಿ ಕಾಣುತ್ತೆ, ಯಾವ ಬ್ಲೌಸಿಗೆ ನಾವು ಕಾಂಟ್ರಾಸ್ಟ್ ಮಾಡೋಕ್ಕಂತ ತಂದಿದ್ದೀನಿ ಅಂತ. ಈ ಕಲರ್ ಬ್ಲೌಸಿಗೆ ಇದನ್ನು ಐ ಥಿಂಕ್ ನಮ್ಮ ಮನೆ ಗ್ರೂಪ್ ರೇಷನ್ ಟೈಮಲ್ಲಿ ನಾನು ಹೊಲಿಸ್ಕೊಂಡಿದ್ದು. ಸೊ ಈ ಬ್ಲೌಸಿಗೆ ಈ ಕಲರ್ ಪರ್ಪಲ್ ಕಲರ್ನ ಕಾಂಬಿನೇಷನ್ ಮಾಡೋಣ ಅಂತ ಹೇಳಿ ಸುಮಾರು ದಿವಸ ನಾನು ಅಂದ್ಕೊಂಡು ಫೈನಲಿ ಈ ಸಲ ತೊಗೊಂಡೆ. ಸೊ ಸ್ಯಾರಿ ಈ ರೀತಿ ಕಾಣುತ್ತೆ. ಸೊ ಬ್ಲೌಸ್ ಕೂಡ ಈ ರೀತಿ ಪ್ಲೇನ್ ಆ್ಯಂಡ್ ಬಾರ್ಡರ್ ಬಂದಿದೆ. ತೋರಿಸ್ತೀನಿ ಒಂದು ನಿಮಿಷ. ಈ ರೀತಿ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಸೊ ಬಂದಿದೆ. ರಾಯಲ್ ಬ್ಲೂ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳಿ ನಾನು ತೊಗೊಂಡಿದ್ದು. ಅಮೆಝಾನಿಂದ ಈ ರೀತಿ ಮಸ್ಕಿಟೋ ನೆಟ್ ತರಿಸಿದ್ವಿ. ಸಿಕ್ಕಾಪಟ್ಟೆ ಪಕ್ಕ ಸೆಟ್ ಖಾಲಿ ಇದೆ. ಎವ್ರಿ ಮಸ್ಕಿಟೋ ಪರವಾಗಿಲ್ಲ, ಅದು ಕರೆಕ್ಟಾಗಿ ಕೊಟ್ಟವನು. ಇದು ಓಪನ್ ಮಾಡೋದು ಹಿಂಗೆ ಅಂಟ್ಕೊಳ್ಳುತ್ತೆ ಇದು. ನೋಡೋಣ ಬಾ. ಎಲ್ಲಮ್ಮ ಹೋಗಿದ್ಯಾ? ಬಾ ಹಾಕು. ನೀನು ಹಾಕು, ನಾನು ನಡೀತಾ ಇರ್ತೀನಿ. ಏನಲ್ಲ ಹಾಕಕ್ಕೆ ಏನೂ ಇಲ್ಲ. ಬೆಂಚ್ ತಗೋ. ಕರೆಕ್ಟಾ? ಎಲ್ಲಿ ಹಿಡಿತಾ ಇದೆಯಾ? ಹಂಗೆ ಹಿಡಿಯೋದು ಆ ಕಡೆಯಿಂದ ಹೋಗ್ಲಾ? ನೋಡೋಣ ಹೆಂಗಂದ್ರೆ ಹಂಗೆ ಹಿಡಿದು ಬಿಡ್ತಾರೆ. ಇದು ಅದಕ್ಕೆ ನೀನು ತೆಗಿ ಸ್ವಲ್ಪನೇ. ಅವ್ರು ಮಾಡ್ಸಲ್ಲ ಬಿಡೋಣ. ಇದಕ್ಕೆ 1000 ರೂಪಾಯಿ ಹಿಡ್ಕೊಂಡಲ್ಲ ಬರುತ್ತೆ. ಎಷ್ಟಂತ ಇದು? 1000 ರೂಪಾಯಿನಾ? 1000 ರೂಪಾಯಿನ ಸ್ಟ್ರೈಟಾಗಿ ಬಂತು ನೋಡಿ ಸರ್. ಮನೆ ಹೊಡೆದ್ರೆ ನೀಟಾಗಿ ಕುತ್ಕೊಳ್ಳುತ್ತಿಲ್ಲ. ಗಮ್ಮಿಲ್ಲಿ ಬಿಟ್ಕೊಳ್ತಾ ಐತೆ ನೋಡು. ಕಮ್ಮಿ ಆಗಿಲ್ಲ ನಿಮ್ಮದು? ಯಾವ ಗಮ್ಮಿದೆ? ಅದೆಲ್ಲ ಉಡ್ಡು ಇದಕ್ಕೆ ಹಾಕೋಕ್ಕಾಗುತ್ತಾ? ಹಾಕೋಕ್ಕಾಗಲ್ಲ. ಇದು ಪಕ್ಕದ ಸೈಡ್ ಖಾಲಿ ಇರೋದನ್ನ ಸಿಕ್ಕಾಪಟ್ಟೆ ಸೊಳ್ಳೆ. ಇವ್ನಿಗೆ ಎಷ್ಟು ಹೇಳಿದ್ರು ಕ್ಲೀನೇ ಮಾಡಿಸಲ್ಲ ಇವಯ್ಯ. ಹೇಳಿ ಹೇಳಿ ನಮಗೂ ಸಾಕಾಗಿದೆ. ಹೆಂಗೆ ಬೆಳ್ಕೊಂಡಿದೆ ನೋಡಿ ಅಸಹ್ಯವಾಗಿ. ಎಷ್ಟು ಹೇಳಿದ್ರು ಮಾಡಿಸಲ್ಲ ಇವಯ್ಯ. ಅವ ಅಂಕಲ್ ಸಿಗ್ಬೇಕಾಯ್ತಮ್ಮ. ಈಗ ಕಾಣಿಸ್ತದೆ ಫೈನಲಿ ಇದು. ಬಟ್ ಇವನು ಆ್ಯಕ್ಚುಲಿ ಇದನ್ನು ಏನು ಹೇಳ್ತಾರೆ, ಇದು ಕಡಿಮೆ ಕೊಟ್ಬಿಟ್ಟಿಯ ನೀನು, ಇಷ್ಟು ಖಾಲಿ ಇದೆ. ಬಟ್ ಆದರೂ ಈ ಸಂಧಿ ಜಾಗದಿಂದ ಬರೋ ಚಾನ್ಸಸ್ ಇದೆ ಸೊಳ್ಳೆ. ಹುಡುಕಿ 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 ಆ ಸ್ಲೈಡಿಂಗ್ ತರಿಸೋಣ ಅಂತಂದರೆ ನಮಗೆ ಈ ಪೈಪ್ ಅಡ್ಡ ಇರೋದ್ರಿಂದ ಸ್ಲೈಡಿಂಗ್ ಹೋಗಲ್ಲ. ಕೆಳಗಡೆ ಕಡಿಮೆ ಇದೆ ಕಣಮ್ಮ. ಅಮೆಝಾನಿಂದ ಬಟ್ಟೆ ಸ್ಟ್ಯಾಂಡ್ ಬಾಲ್ಕನಿಗೆ ಫಿಕ್ಸ್ ಮಾಡೋಕ್ಕೋಸ್ಕರ ತರಿಸಿದ್ವಿ. ಇದು ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಹೀಗೆ ಓಪನ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಡೆಫಿನೆಟ್ಲಿ ನಿಮ್ಮ ಬಾಲ್ಕನಿಗೆ ಯೂಸ್ ಆಗುತ್ತೆ. ಯಾರಾದರೂ ಸ್ಪೆಷಲಿ ಬ್ಯಾಚುಲರ್ಸ್ ಅಥವಾ ಮಕ್ಕಳಿಗೆ ಬೇಕಂತಂದರೆ ಇದನ್ನು, ಮಕ್ಳ ಬಟ್ಟೆ ಹಾರಕ್ಕೆ ಬೇಕು ಅಂದರೆ ಇದನ್ನು ನೀವು ತರಿಸ್ಬೋದು. ಇಟ್ ಈಸ್ ಆಲ್ಮೋಸ್ಟ್ 1700-800 ರೂಪೀಸ್ ಆಗುತ್ತೆ. ಸೊ ಚೆನ್ನಾಗಿದೆ ಇದು. ತೋರಿಸ್ತೀನಿ ನಿಮಗೆ ರೀ ಯಾವ ರೀತಿ ಅಂತ. ಹೋಗ್ಬಿಟ್ಟೈತಲ್ಲ ಆಲ್ರೆಡಿ. ಕಟ್ ಮಾಡಬೇಕಾ? ಇಲ್ಲಿ ಮಾಡಿ, ಇಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ. ಇಲ್ಲಿ ಫಸ್ಟ್ ಟೇಪ್ ಸೀಸರ್ ತಗೊಳ್ಳಿ. ಇದೆಷ್ಟು ಉದ್ದ ಬಂದಿದೆ ನೋಡೋಣ. ಈ ತೂಕ ಇದೆ. ಹೋಗು ಕೈ ತೆಗಿ. ನೋಡಿ ಈ ರೀತಿ ಹಿಂಗೆ ಇಟ್ಕೊಮ್ಮ. ಹಿಂಗೆ ಓಪನ್ ಮಾಡಿ ಈ ಕಡೆ ಹಿಂಗೆ ಓಪನ್ ಆಗುತ್ತೆ. ಓಪನ್ ಆಗಿ ಇದನ್ನು ಈ ರೀತಿ ಹಿಂಗೆ ಪುಲ್ ಔಟ್ ಮಾಡೋದು. ಈ ರೀತಿ ಹಿಂಗೆ ಈ ರೀತಿ ಹಿಂಗೆ ಮಾಡೋದು. ಈ ರೀತಿ ಹಿಂಗಿರುತ್ತೆ. ಸೊ ನಿಮಗೆ ಬೇಕಂದಾಗ ಈ ರೀತಿ ವಾಪಸ್ ಹಿಂಗೆ ಕ್ಲೋಸ್ ಮಾಡಿದ್ರೆ ಆಯಿತು. ಸೊ ಫಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇದು ಕ್ಲೋಸ್ ಆಯ್ತು ಅಷ್ಟೆ. ಸೊ ಇದನ್ನು ಈ ರೀತಿ ಕ್ಲೋಸ್ ಮಾಡಿಬಿಡೋದು ವಾಪಸ್. ಸೊ ಎರಡೂ ಸೊ ಈ ರೀತಿ ಬರುತ್ತೆ. ಸೊ ಇದು 1800 ರೂಪೀಸ್ ಆಗುತ್ತೆ. ಚೆನ್ನಾಗಿದೆ, ವರ್ತ್ ಇದೆ, ತೊಗೊಳ್ಬೋದು. ಯಾರಾದರೂ ಮಕ್ಳು ಬಟ್ಟೆ ಹಾರಕೋದು ಅಥವಾ ಬಾಲ್ಕನಿಗೆ ಬೇಕನ್ನೋರು
ಯು ಕ್ಯಾನ್ ಪರ್ಚೇಸ್. ಬೇಕಂದರೆ ಲಿಂಕ್ನ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಎಷ್ಟು ರ್ಯಾಕ್ ಬಂದಿದೆ? 1 2 3 4 5 ರ್ಯಾಕ್ಸ್ ಬರುತ್ತೆ. ಚೆನ್ನಾಗಿದೆ, ಒಳ್ಳೆ ತೂಕದವಾಗಿದೆ, ಚೆನ್ನಾಗಿದೆ. ಈಗ ನಮ್ಮ ರೆಸಿಪಿ ವಿಡಿಯೋಗೆ ಬರೋಣ. ಇವತ್ತು ಅನ್ನದ ಗಂಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕೆಂಪಕ್ಕಿ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಇಲ್ಲಿ ಹತ್ತತ್ರ 7 ಅವರ್ ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆಗೆ ನೆನೆಸಿದ್ದು 7 ಗಂಟೆಗೆ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹೆಸ್ರು ಕಾಳು ಕೂಡ ಜೊತೆಗೆ ತೊಳೆದು 7 ಅವರ್ ನೆನೆಸಿಟ್ಟಿದ್ದೀನಿ. ನೀವು ವೈಟ್ ರೈಸ್ ಕೂಡ ಮಾಡ್ಕೊಬೋದು. ವೈಟ್ ರೈಸನ್ನ ಜಸ್ಟ್ 1 2 3 ಅವರ್ಸ್ ನೆನೆಸಿದ್ರೆ ಸಾಕು. ಬಟ್ ಈ ಕೆಂಪಕ್ಕಿ ಏನಿದೆ ಅಲ್ವಾ, ರೆಡ್ ರೈಸು, ಇದು ಸ್ವಲ್ಪ ಜಾಸ್ತಿ ಅವರ್ ನೆನೆಸ್ಬೇಕಾಗತ್ತೆ. ನೀಟಾಗೆ ಏನು ಹೇಳ್ತಾರೆ, ಸ್ವಲ್ಪ ನುಣ್ಣಕ್ಕೆ ಅಥವಾ ಸ್ವಲ್ಪ ಮುದ್ದೆ ಥರ ಆಗೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅವರ್ ನೆನೆಸ್ಬೇಕು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕಾಯಿ ಹಾಗೂ ಅರಿಶಿನ ಶುಂಠಿ ನಾನು ತೊಗೊಂಡಿದ್ದೀನಿ. ನೀವು ಅರಿಶಿನ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಅರಿಶಿನ ಶುಂಠಿ ಇತ್ತು, ನಾನು ಅದಕ್ಕೆ ಅರಿಶಿನ ಶುಂಠಿನ ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದನ್ನೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಬೇಕಂದರೆ ಸ್ವಲ್ಪ 1-2 ಟೇಬಲ್ ಸ್ಪೂನ್, ಮಿಕ್ಸಿ ಸ್ವಲ್ಪ ಇದಾಗ್ತಿದೆ ಅಂತಂದರೆ 1-2 ಟೇಬಲ್ ಸ್ಪೂನ್ ಬೇಕಾದ್ರೆ ನೀರನ್ನ ಹಿಂಗೆ ಮೇಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತರ್ತರಿಯಾಗಿ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡು, ನಾನಿಲ್ಲಿ ಬಿಳಿ ಸಾಸಿವೆನ ಯೂಸ್ ಮಾಡ್ಕೊಂಡಿದ್ದೀನಿ. ಬಿಳಿ ಸಾಸಿವೆನೂ ಕೂಡ ನಿಮಗೇನು ತುಂಬ ಡಿಫ್ರೆನ್ಸ್ ಏನು ಟೇಸ್ಟ್ ಕೊಡೋಲ್ಲ. ಬಿಳಿ ಸಾಸಿವೆ ಕೂಡ ಆಲ್ಮೋಸ್ಟ್ ಅದೇ ಟೇಸ್ಟೇ ಕೊಡುತ್ತೆ. ಆಮೇಲೆ ನಿಮಗೆ ಅದು ಸ್ವಲ್ಪ ಕಪ್ಪು ಸಾಸಿವೆ ಆಗುತ್ತೆ, ಗೊತ್ತೇ ಆಗಲ್ಲ ಅದು ಬಿಳಿ ಸಾಸಿವೆ ಹಾಕಿದ್ದೀರಾ ಅಂತ. ಸೊ ನಾರ್ಮಲ್ ಇಂಗು, ಕರಿಬೇವನು ಎಲ್ಲ ಹಾಕಿ ಒಂದು 2 ಸೆಕೆಂಡ್ ಅದನ್ನು ನೀಟಾಗಿ ಅದು ಚಟಪಟ ಅನ್ನೋರ್ಗು 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅದಾದಮೇಲೆ ಅಕ್ಕಿ ಮತ್ತು ಹೆಸ್ರು ಕಾಳು ನಾವು ಏನು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ನೀರನ್ನ ಯಾವುದೇ ರೀತಿ ಯೂಸ್ ಮಾಡ್ಕೊಂಡಿಲ್ಲ. ಆ ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ಬರೀ ಅಕ್ಕಿ ಮತ್ತು ಹೆಸ್ರು ಕಾಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ, ಆ ಮಿಕ್ಸಿಯಲ್ಲಿ ಇರೋ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕಿ ಅದನ್ನು ಒಂದು 2-3 ನಿಮಿಷ ಸಾಟೆ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ಹಸಿ ವಾಸನೆ ಹೋಗಬೇಕು. ಯಾಕಂದರೆ ನಾವು ಹಂಗೆ ಡೈರೆಕ್ಟಾಗೆ ಹಾಕ್ಬಿಟ್ಟಿದ್ದೀವಲ್ಲ ಮಿಕ್ಸಿಗೆ. ಸೊ ಅದಕ್ಕೋಸ್ಕರ ಅದು ಒಂದು 2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀರು 1 ಲೋಟ ಅಕ್ಕಿಗೆ 2 ಚೊಂಬು ನೀರು. ಇದು ಸ್ವಲ್ಪ ಒಂದು ಎಕ್ಸ್ಟ್ರಾ ಒಂದು ಅರ್ಧ ಲೋಟ ನೀರು ಚೊಂಬನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ವೈಟ್ ರೈಸ್ ಆದರೆ 2 ಚೊಂಬದ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಟೇಸ್ಟ್ ನೋಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ. ಬೇಕಾದ್ರೆ ನೀವು ಇಲ್ಲಿಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಕೂಗಿಸ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಆಮೇಲೆ ಬೇಕಾದ್ರೆ ಕನ್ಸಿಸ್ಟೆನ್ಸಿನ ನಾವು ಬ್ಯಾಲೆನ್ಸ್ ಮಾಡ್ಕೊಬೋದು. ಸೊ ಈ ರೀತಿ ಒಂದು 2 ನಿಮಿಷ ಕುದ್ದಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಮೇಲೆ ಸೊ ಲಿಡ್ಡನ್ನ ನಾವಿಲ್ಲಿ ಕ್ಲೋಸ್ ಮಾಡೋಣ. ಈ ಏನು ರೆಡ್ ರೈಸ್ಗೆ ಮಿನಿಮಮ್ ನಾನು 4 ವಿಸಿಲನ್ನು ಹೊಡಿಸಿದ್ದೀನಿ, 3-4 ವಿಸಿಲ್. ಅದೇ ನೀವು ವೈಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಆದಷ್ಟು 2-3 ವಿಸಿಲ್ ಹೊಡ್ಸಿದ್ರೆ ಸಾಕು. ಸೊ ಅದು ನೀಟಾಗಿ ಅಕ್ಕಿನ ನುಣ್ಣಗಾಗಿರುತ್ತೆ. ಸೊ ನಾನಿಲ್ಲಿ 4 ಅಥವಾ 3 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಸೊ ಈಗ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ನೀರು ನಾನು ಹಾಕಿದ್ದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿತ್ತು, ಬಟ್ ನನಗೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಇದು ವೈಟ್ ರೈಸ್ ಸ್ಪೆಷಲಿ ತುಂಬ ನೀರನ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ನಾವು ಎಷ್ಟೇ ನೀರು ಹಾಕಿದ್ರು ಕೂಡ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನಾನು ಅದಕ್ಕೆ ಬಿಸಿನೀರು ಕಾಯಿಸಿ ಕೆಟಲಲ್ಲಿ ಇಟ್ಕೊಂಡಿದ್ದೆ. ಸೊ ಅದೇ ನೀರಿಗೆ ಕೆಟಲ್ಗೆ ನೀರನ್ನ ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕನ್ಸಿಸ್ಟೆನ್ಸಿನ ನೀಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಸೊ ನಿಮ್ಗೆ ಇದೇ ಥರ ಇತ್ತು ಅಂದ್ರೂ ಬೇಕಾದ್ರೆ ತಿನ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಗಂಜಿ ಥರ ಇರಬೇಕು ಅಂತಂದ್ರೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಸ್ಪೆಷಲಿ ಇದನ್ನು ನಿಮ್ಗೆ ಹುಷಾರಿಲ್ಲ, ಚಳಿ, ಜ್ವರ, ನೆಗಡಿ, ಕೆಮ್ಮು ಅಂತಂದರೆ ಈ ಥರ ವಿಂಟರ್ ಸೀಸನ್, ರೈನಿ ಸೀಸನಲ್ಲಿ ಮಾಡ್ಕೊಂಡು ತಿನ್ನಿ. ಡೆಫಿನೆಟ್ಲಿ ಒಂದು ಒಳ್ಳೆ ನಿಮಗೆ ಹೆಲ್ತ್ಗೂ ಕೂಡ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ. ಸ್ಪೆಷಲಿ ನಿಮ್ಮ ನಾಲ್ಗೆಗೆ ಆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ಅಪ್ಕಮಿಂಗ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.